ಅದನ್ನ 3 ಜನ ಹೆಂಗ್ ತಿಂತಾರೆ? ಮಾತಾಡೋರ್ಗಾದ್ರು ಬುದ್ಧಿ ಬೇಕು ನನ್ನ ಮಕ್ಳಿಗೆ. ಫುಡ್ ಲಾಗರ್ಸ್ ಎಲ್ಲ ಇದಾರಲ್ಲ, ಅರ್ಧಕರ್ಧ ಜನ. ನಮಸ್ಕಾರ ಗುರು, ನಾನ್ ಕೆಂಪ, ಇವನ್ ಕರಿಯ. ನೀವು ನೋಡ್ತೀರಾ ಕೆ ಬ್ರೋಸ್ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಆಫ್ ಆಲ್, ನೀವು ಈ ವ್ಲಾಗ್ ನೋಡೋಕೆ ಮುಂಚೆ ನಮ್ದೊಂದು ಡಿಸ್ಕ್ಲೇಮರ್ ಐತೆ. ನಮ್ದು ಯಾವುದೇ ವ್ಲಾಗ್ಸ್ ಆಗಿರಲಿ, ಲಾಂಗ್ ವೀಡಿಯೋಸ್ ಆಗಿರಲಿ, ನೀವು ಫ್ರೀ ಇದ್ದಾಗ ನೋಡಿ ಗುರು, ಫ್ರೀ ಮಾಡ್ಕೊಂಡು ನೋಡೋಕೆ ಹೋಗ್ಬೇಡಿ. ನಿಮ್ಮ ಕೆಲಸ ಮುಖ್ಯ. ನೀವು ತಿನ್ಕೊಂಡು ವಾಕಿಂಗ್ ಮಾಡ್ಕೊಂಡು ಅಥವಾ ಲೀಜರ್ ಟೈಮಲ್ಲಿ ನಮ್ಮ ವೀಡಿಯೋಸ್ ನೋಡಿ. ಸೊ ನಾವು ಚೆನ್ನಾಗಿರಬೇಕು, ನಮ್ಮ ಸಬ್ಸ್ಕ್ರೈಬರ್ಸು ಚೆನ್ನಾಗಿರಬೇಕು. ನಮ್ದೊಂದೆರಡು ವ್ಯೂಸ್ ಕಮ್ಮಿ ಬಂದರೂ ಪರವಾಗಿಲ್ಲ. ಸೊ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಟೈಟಲ್ ಮತ್ತೆ ತಮ್ನೇಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ನಾವು ಟ್ರೈ ಮಾಡ್ತಾ ಇದೀವಿ ದ ಬೆಂಗಳೂರು ಫೇಮಸ್ ಮಹಾರಾಜ ತಾಲಿ. ಎಲ್ಲಿ ಕರಿಯಾ? ಪಂಜಾಬಿ ವೆಜ್ ರೆಸ್ಟೋರೆಂಟ್ ಅಂತ ಚಿಕ್ಕಪೇಟೆಯಲ್ಲಿ ಇರೋದು. ಅದು ಎಷ್ಟು ಐಟಮ್ ಕೊಡ್ತಾರೆ? ಏನೊಂದು 20-25 ಐಟಮ್ ಕೊಡ್ತಾರೆ ಇವರು. ಫುಲ್ಲು ಒಂದು ಸಫಿಷಿಯೆಂಟ್ ಆಗಂಗೆ, ಒಂದು 4-5 ಜನಕ್ಕೆ ಆಗಂಗೆ ಅಂತ ಹೇಳಿದ್ದಾರೆ. ನೋಡೋಣ 4-5 ಜನಕ್ಕೆ ಆಗುತ್ತಾ ಇಲ್ವಂತ. ಬಟ್ ಇಲ್ಲಿ ಟ್ವಿಸ್ಟ್ ಏನ್ ಗೊತ್ತಾ, ನಾವಿಬ್ರೇ ಮುಗ್ಸಕ್ ಹೋಯ್ತಾ ಇದೀವಿ 4 ಜನ ತಿನ್ನೋದ್ನ. ಆಗುತ್ತಾ ಇಲ್ವಾ ಅಂತ ಲಾಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಾವಿದೇನು ಎನ್ಕರೇಜ್ ಮಾಡ್ತಿಲ್ಲ, ಆಮೇಲೆ ಇಬ್ಬಿಬ್ರು ಹೋಗ್ತೀನಿ ಒಬ್ಬೊಬ್ರು ಹೋಗ್ತೀನಿ ಅಂತ, ಚೆನ್ನಾಗಿ ತಿನ್ನಿ ಅಂತ ಎನ್ಕರೇಜ್ ಮಾಡ್ತಿಲ್ಲ. ಸೊ ದಯವಿಟ್ಟು ಹೆಲ್ತ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಇದು ಹೆಲ್ತಿ ಅಲ್ಲ, ಒಂದೇ ದಿವಸ ಅಷ್ಟೊಂದು ತಿನ್ನೋದು. ಸುಮ್ಮನೆ ಡಿಫ್ರೆಂಟ್ ಆಗಿರಲಿ ಅಂತ ವ್ಲಾಗ್ಗೋಸ್ಕರ ಟ್ರೈ ಮಾಡ್ತಾ ಇದೀವಿ ಅಷ್ಟೇ. ಮತ್ತೆ ಲಾಸ್ಟಲ್ಲಿ ರಿವ್ಯೂ ಕೊಡ್ತೀವಿ ಗುರು. ಹೈಪಿಗೆ ಬರ್ತೈತಾ, ಮತ್ತೆ ನೀವು ಕೊಡೋ ದುಡ್ಡಿಗೆ ಬರ್ತೈತಾ, ಹೈಜೀನ್ ಹೆಂಗೈತೆ, ಟೇಸ್ಟ್ ಹೆಂಗೈತೆ, ಎಲ್ಲ ಪ್ರಾಪರಾಗಿ ಹಾನೆಸ್ಟಾಗಿ ರಿವ್ಯೂ ಕೊಡ್ತೀವಿ. ನಾವು ದುಡ್ಡು ಗಿಟ್ಟು ಇಸ್ಕೊಂಡು ಚಿಲ್ಲರೆ ಕೆಲಸಗಳೆಲ್ಲ ಮಾಡಲ್ಲ ನಾವು, ಸರಿನಾ? ಊಟ ಇಂಪಾರ್ಟೆಂಟು, ಎಲ್ಲ ಊಟಕ್ಕೋಸ್ಕರ ಗುರು ದುಡಿಯೋದು. ಬೆಳಗಿನ ಸಾಯಂಕಾಲ ತನಕ ಏನ್ ಕೇಳಿ ಕಷ್ಟಪಡೋದು, 1-2 ಊಟಕ್ಕೆ, ಅದೇ ಚೆನ್ನಾಗಿಲ್ಲ ಅಂದ್ರೆ ಅಷ್ಟೇ. ಎಲ್ಲ ಗುರು, ನಾವು ಪ್ಲಾನ್ ಬಿನು ಇಟ್ಕೊಂಡಿದೀವಿ. ಬಾಕ್ಸು ಬಾಟ್ಲೆಲ್ಲ ರೆಡಿ ಐತೆ ಗಾಡೀಲಿ. ಅಪ್ಪಿ ತಪ್ಪು ಏನಾದ್ರು ಜಾಸ್ತಿ ಆದ್ರೆ ಕ್ಲೀನಾಗಿ ಪ್ಯಾಕ್ ಮಾಡ್ಕೊಂಡ್ಬಂದು ಮನೇಲಿ ರಾತ್ರಿ ಡಿನ್ನರ್ ಅದೇ. ಏನಂತ ನಾವೇನ್ ತಿಂಡಿ ತಿಂದಿಲ್ಲ ಗುರು. ನಾನೊಂದು ಕಾಫಿ, ಕರಿಯ ಒಂದು ಕಾಫಿ ಹಾಕಿರೋದಷ್ಟೇ. ಫುಲ್ ಹೋಗಿ ಇವಾಗ ಬಾರ್ಸದೆ. ಸೊ ಇಲ್ಲಿಂದ ಎಷ್ಟು ಕರಿಯ ದೂರ, ಎಷ್ಟು ದೂರ ಐತೆ? ಒಂದು 13 ಕಿಲೋಮೀಟರ್ ಇದೆ. 1 ಅವರ್ ತೋರಿಸ್ತೈತೆ. ನಮ್ದು ಆಕ್ಟಿವ್ ಆದಲ್ಲ ಹೋಗ್ತಾರೆ ಇವತ್ತು. ಸೊ ಹೆಲ್ಮೆಟ್ ಎಲ್ಲ ಹಾಕೊಂಡು ಹೋಗ್ತೀವಪ್ಪ. ನೀವು ಅಷ್ಟು ಹೆಲ್ಮೆಟ್ ಎಲ್ಲ ಯೂಸ್ ಮಾಡಿ ಚೆನ್ನಾಗಿ. ಎಷ್ಟು ಗಂಟೆ ಕರಿಯ ತಾಲಿ ಸಿಗೋದು? ಒಂದು 12 4 ಅಂದಿದ್ದಾರೆ ಫಸ್ಟ್ ಬ್ಯಾಚ್. ನೋಡೋಣ ಸೆಕೆಂಡ್ ಬ್ಯಾಚ್ 7 ರಾತ್ರಿ 7 ಸಿಗುತ್ತೆ. ಮಳೆ ಸ್ಟಾರ್ಟ್ ಆಗ್ತೈತೆ. ಸೊ ನಾವು ಸ್ಟಾರ್ಟ್ ಆಗ್ಬಿಡ್ತೀವಿ. ಮತ್ತೆ ನಾಳೆನೂ ಒಂಚೂರು ಅಪ್ಪಿ ತಪ್ಪಿ ಏನಾದ್ರು ನಮ್ಗೆ ಹುಷಾರಿಲ್ಲ, ಬೇದಿಗೆ ಎತ್ಕೊಂಡ್ರೆ ಅದು ಹೇಳ್ತೀವಪ್ಪ. ನಾವೇ ನಮ್ಮೇಲೆ ಮುಚ್ಚಿಡಕ್ ಹೋಗಲ್ಲ. ಏನಂತ ಕರಿ, ಹೋಗಿ ಸಿಗೋಣ. ಬನ್ನಿ, ಲೆಟ್ಸ್ ಗೋ. ಬಂದ್ಬಿಟ್ರಿ ಗುರು ಪಂಜಾಬಿ ವೆಜ್ ರೆಸ್ಟೋರೆಂಟ್ ಹತ್ರ ಬಂದ್ವಿ ಗುರು. ಆರ್ಡರ್ ಮಾಡಿದ್ವಿ ಮಹಾರಾಜ ತಾಲಿ. ಇಲ್ಲಿ ಮಾಸ್ಕ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಈ ಫಿಲ್ಟರ್ ಹಾಕೊಂಡಿದೀವಿ. ಬರೀ ತಿನ್ನುವಾಗ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ ಗುರು. 1.5 ಲೀಟರ್ ಬಂತು ಗುರು. ಎಲ್ಲ ಬಂತು, ಫ್ಯಾಮಿಲಿ ಇದ್ದಾರೆ, ಅದಕ್ಕೆ ಜಾಸ್ತಿ ಮಾತಾಡ್ತಿಲ್ಲ. ನೋಡಿ ಎಲ್ಲ ಐಟಮ್ ರಿವ್ಯೂ ಮಾಡ್ತೀವಿ ಗುರು. ಲಾಸ್ಟಲ್ಲಿ ಸ್ಟೇ ಟ್ಯೂನ್. ಲೆಟ್ಸ್ ಗೋ. ಅರ್ಧ ಕಂಪ್ಲೀಟ್ ಗುರು. ಇನ್ನೊಂದು ಅರ್ಧ ಆಯ್ತು ಅಷ್ಟೇ. ರೋಟಿ ಎಲ್ಲ ಆಯ್ತು, ರೈಸು ಅರ್ಧ ಆಯ್ತು, ಮಜ್ಜಿಗೆ ಜಾಮೂನು ಎಲ್ಲ ಈಗ. ಸೊ ಲೆಟ್ಸ್ ಗೋ. ನೋಡು ಗುರು, ಇಷ್ಟು ಖಾಲಿ ಮಾಡಿದೀವಿ. ರೈಸ್ ಐಟಮ್ ಖಾಲಿ ಆಗೈತೆ, ರೋಟಿಗಳೆಲ್ಲ ಖಾಲಿ ಆಗೈತೆ, ಆ ಜಾಮೂನು ಖಾಲಿ ಮಾಡ್ತೀವಿ. ಮೇನ್ ಆಗಿ ಇದೊಂದು ಲಸ್ಸಿ ಮತ್ತೆ ಅದೊಂದು ಫಾಂಟಾ ಖಾಲಿ ಹಾಕಿಲ್ಲ ಅಷ್ಟೇ ಗುರು. ನೋಡಿ ಗುರು, ಯಾವ್ದು ವೇಸ್ಟ್ ಮಾಡಿಲ್ಲ. ಎಲ್ಲ ಲಸ್ಸಿ ಗಿಸ್ಸಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದೀವಿ. ಸೊ 1-3 ಕರಿ ಮತ್ತೆ ಅದು ಲಸ್ಸಿ ಮಾತ್ರ ಉಳಿದಿರೋದಷ್ಟೇ. ಇದೆಲ್ಲ ಆಲ್ಮೋಸ್ಟ್ ಮುಗೀತು ಗುರು ಊಟ. ಇವಾಗ ತಾನೆ ಇಲ್ಲೇ ಪಕ್ಕಕ್ಕೆ ಬಂದ್ವಿ. ಸುಮ್ನೆ ಹೈಪ್ ಮಾಡ್ತಾರೆ ಗುರು. 3 ಜನಕ್ಕೆ ಆಗುತ್ತೆ, 4 ಜನಕ್ಕೆ ಆಗುತ್ತೆ ಅಂತ. ಯಾವ ಮೂಲೆಗೂ ಸಾಕಲ್ಲ 3 ಜನಕ್ಕೆ 4 ಜನಕ್ಕೆ. ನಾವಿಬ್ರು ಸ್ವಲ್ಪ ಟೀನೇಜರ್ಸ್ ಆದ್ರಿಂದ ಇನ್ನೊಂದ್ 2-3 ಪಲ್ಯ ಮಿಕ್ತಷ್ಟೇ. ನೀವು ದೊಡ್ಡವ್ರು ಏನಾದ್ರು ಒಂದಿಬ್ರು ಹೋದ್ರೆ ಮಸ್ತು. ಅಕಸ್ಮಾತ್ ಏನಾದ್ರು ಇಬ್ರು ದೊಡ್ಡವರು, ಒಬ್ರು ಮಕ್ಳು ಏನಾದ್ರು ಹೋದ್ರೆ ಆರಾಮಾಗಿ ಒಂದು ಮಹಾರಾಜ ತಾಲಿ ತಿನ್ಬಿಡೋದು ಗುರು. ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಮ್ಯಾಟ್ರ್ ಗುರು, 800 ರೂಪಾಯಿ ಅಡ್ವಾನ್ಸ್. ಇವಾಗ ತಾಲಿ 1100 ರೂಪಾಯಿ ಮಾಡೋರೆ. ನಾವ್ 800 ಅನ್ಕೊಂಡು ಹೋಗಿದ್ದೋ. ಮತ್ತೆ ಫಸ್ಟ್ ಎಲ್ಲ ಪಾಪಡ್ 3-4 ಕೊಡ್ತಿದ್ರಂತೆ, ಇವಾಗ ಬರೀ 1 ಕೊಡ್ತಾವ್ರೆ. ಫ್ರೈಡ್ ರೈಸ್ ತೆಗೆದುಬಿಟ್ಟವ್ರೆ. ಸೊ ನೋಡ್ಕೊಂಡು ಹೋಗಿ ಕರಿಯಾ. ಫಸ್ಟ್ ಆಫ್ ಆಲ್ ಕ್ಲೀನ್ಲಿನೆಸ್ ಏನಂತು? ಕ್ಲೀನ್ ಐತಾ, ಹೈಜೀನ್ ಐತಾ? ಓಕೆ. ಅಲ್ಲಿ ವಾಶ್ರೂಮೇ ಇಲ್ಲ ಗುರು. ಏನ್ ಹೇಳಿ, ಅಷ್ಟೊಂದ್ ಜನ ಬರ್ತಾರೆ ಪಾಪ, ಒಂದು ವಾಶ್ರೂಮ್ ಇಲ್ಲ, ಏನಿಲ್ಲ. ವಾಶ್ರೂಮ್ ಎಲ್ಲಿ ಅಂದ್ರೆ ಇಲ್ಲ, ಗೊತ್ತಿಲ್ಲ ಅಂತಾರೆ. ಅಕ್ಕಪಕ್ಕ ಎಲ್ಲ ಐತೆ ಅಂದ್ರೆ ಪಕ್ಕದಲ್ಲೇ ಪಬ್ಲಿಕ್ ಟಾಯ್ಲೆಟ್ ಐತೆ, ಅದು ಗೊತ್ತಿಲ್ಲ ಅಂತಾರೆ. ಏನ್ ಹೇಳಿ. ಮತ್ತೆ ನೊಣ ಮುತ್ತದ ಗುರು. ನಾವು ಸದ್ಯ ಊಟ ಮಾಡೋದು ನೊಣ ಇರ್ಲಿಲ್ಲ. ನಾವು ಊಟ ಮಾಡಿ ಕೂತಿದ್ವಿ ಒಂದು 5 ನಿಮಿಷ, ನೊಣ ಬಂದ್ ಮುತ್ತದ ಇದ್ದು. ಸೊ ಹೈಜೀನ್ ಏನು 5 ಕೊಡ್ತೀನಿ ಗುರು 10ಗೆ ಅಷ್ಟೇ. ಸೊ ಆ ತರ ಇದೆ ಹೈಜೀನು. ಸೊ ಒಂದ್ ಸ್ವಲ್ಪ ನೀವೇನಾದ್ರು ಹೈಜೀನಿಕ್ ಆಗಿ ಕ್ಲೀನ್ ಫುಡ್ ತಿನ್ಬೇಕು ಅಂದ್ರೆ ದಯವಿಟ್ಟು ಅವಾಯ್ಡ್ ಮಾಡೋದೇ ಬೆಟ್ರು. ಸುಮ್ನೆ ಅಲ್ಲಿ ಹೋಗಿ ಡಿಸಪಾಯಿಂಟ್ ಆಯ್ತೀರಾ. ಮತ್ತೆ ಟೇಸ್ಟ್ ಕರಿಯಾ? ಟೇಸ್ಟು ಚೆನ್ನಾಗಿದೆ. ಒಂದು 2-3 ಐಟಮ್ಸ್ ಎಲ್ಲ ಬಿಟ್ಟು ಬೇರೆ ಪನ್ನೀರು ಅವೆಲ್ಲ ಕೊಟ್ಟಿದ್ದ, ಅವೆಲ್ಲ ಸೂಪರ್ ಆಗಿತ್ತು.
ಯಾವುದೋ ಒಂದು ರೋಟಿ ಅಷ್ಟೇ, ಯಾವುದೋ ಯಂತ್ರಲ್ಲ ಮಾಡಿದಾಗ ಗೊತ್ತಿಲ್ಲ ಏನದು ಅಂತ, ಬಟ್ ಅದಷ್ಟು ಚೆನ್ನಾಗಿರ್ಲಿಲ್ಲ ಅಷ್ಟೇ. ಮತ್ತೆ ಪಾಯಸ ಮತ್ತೆ ಜಾಮೂನ್ ಚೆನ್ನಾಗಿತ್ತು ಗುರು. ಲಸ್ಸಿನೂ ಪರವಾಗಿಲ್ಲ, ಲಸ್ಸಿಗೆ ಟೂಟಿ ಫ್ರೂಟಿ ಜಾಸ್ತಿ ಹಾಕ್ಬಿಟ್ಟವ್ರು ಗುರು, ಅದರಿಂದ ತಲೆ ಹೊಡಿಯುತ್ತೆ ಸ್ವೀಟ್ ಅಷ್ಟೇ. ಮತ್ತೆ ನೀವು ಎಷ್ಟು ಜನ ಆದ್ರೂ ಹೋಗಿ ಲಸ್ಸಿ ಒಂದು ಮಾತ್ರ ಕಂಪ್ಲೀಟ್ ಮಾಡೋದು ಕಷ್ಟ, ಯಾಕಂದ್ರೆ 1.5 ಲೀಟರ್ ಕೊಡ್ತಾನೆ ಲಸ್ಸಿ. ನಾವು ಅದೇ ತೋರಿಸಿದ್ನಲ್ಲ ಬಾಟ್ಲಿಗೆ ತುಂಬಿಸ್ಕೊಂಡಿದೀವಿ, ಮನೆಯಾಗ ಕುಡಿಯೋದು ಅಷ್ಟೇ ಫ್ರಿಡ್ಜಲ್ಲಿ ಇಟ್ಕೊಂಡವ್ರೆ. ಲಸ್ಸಿ ಮಾತ್ರ ಫುಲ್ ಕೋಲ್ಡ್ ಆಗಿರುತ್ತೆ, ತಾಮ್ರದ್ದು ಹಿತ್ತಾಳೆದು ಏನ್ರೆಲ್ಲ ಕೊಡ್ತಾನೆ ಗ್ಲಾಸಲ್ಲಿ. ಸೊ ಅದು ಲಸ್ಸಿ ಚೆನ್ನಾಗಿರುತ್ತೆ ಗುರು. ಪನ್ನೀರ್ ಬಟರ್ ಮಸಾಲಾನು ಚೆನ್ನಾಗಿತ್ತು, ಇನ್ನೊಂದು ಯಾವ್ದೋ ಪಾಲಕ್ ಪನ್ನೀರ್ ಕೊಟ್ಟಿದ್ರು, ಅದು ಪರವಾಗಿಲ್ಲ ಚೆನ್ನಾಗಿತ್ತು. ಅದು ಪ್ಯಾಕ್ ಮಾಡಿಸ್ಕೊಂಡಿದೀವಿ ಆ್ಯಕ್ಚುಲಿ, ತಿನ್ನೋಕ್ಕಾಗಲಿಲ್ಲ, ಅದೇ 3 ಪಲ್ಯ ತಿನ್ನೋಕ್ಕಾಗಲಿಲ್ಲ ಅನ್ನಲ್ಲ ಅದು. ಅದಾದ್ಮೇಲೆ ಇನ್ನೇನು ಕರಿ, ಅದೇನೋ ಜೀರಾ ರೈಸ್ ಏನೋ ಕೊಟ್ಟಿರಲ್ಲ ಕರಿ, ಏನದು ಅದು ಪನ್ನೀರ್ ರೈಸ್, ಅದು ಜೀರಾ ರೈಸು. ಇನ್ನೊಂದು ಬಿಸಿಬೇಳೆ ಬಾತ್ ತರ ಕೊಟ್ಟಿದ್ರು, ಅವ್ರದೇನೋ ಕಿಚಡಿ ತರ ಮಾಡ್ತಾರೆ ಅನ್ಸುತ್ತೆ, ಅದೊಂದು ಕೊಟ್ಟಿದ್ದ, ಅದು ಚೆನ್ನಾಗಿತ್ತು. ಪರವಾಗಿಲ್ಲ, ಒಂದ್ ರೇಂಜ್ಗೆ ಇತ್ತು ಗುರು. ನಾವು ಅರ್ಧ ತಿಂದಲ್ಲ, ಜಾಸ್ತಿ ಅನ್ಸ್ಲಿಲ್ಲ ನಮ್ಗೇನು. ಮತ್ತೆ ನೀವು ಏನು ಮಿಸ್ಟೇಕ್ ಮಾಡಬೇಡಿ ಅಂದ್ರೆ, ಫಸ್ಟ್ ಮಿಸ್ಟೇಕ್ ನೀವೇನ್ ಮಾಡಬಾರ್ದು ಅಂದ್ರೆ, ಫಸ್ಟೇ ಲಸ್ಸಿ ಗಿಸಿ ಎಲ್ಲ ಕುಡಿಯಕ್ಕೆ ಹೋಗ್ಬೇಡಿ. ಮಜ್ಜಿಗೆ, ಮೊಸರು, ಲಸ್ಸಿ, ಫಂಟಾ 4 ಲಿಕ್ವಿಡ್ ಐಟಮ್ ಕೊಡ್ತಾರೆ. ಸೊ ಅದ್ರಲ್ಲಿ ನಿಮ್ಗೆ ಹೊಟ್ಟೆ ತುಂಬಿಡುತ್ತೆ. ಫಸ್ಟ್ ಸಾಲಿಡ್ ಐಟಮ್ಸ್ ತಿನ್ಕೊಳ್ಳಿ, ಆಮೇಲೆ ತಿನ್ಬೋದು. ಪಾಪಾಡು ಪರವಾಗಿಲ್ಲ. ಮತ್ತೆ ಸ್ಟಾರ್ಟರ್ಸ್ ಏನ್ ಕರಿಯಾಗಿ ಕೊಟ್ಟಿದ್ದು? ಅದೇ ಗೋಬಿ ಕೊಟ್ಟಿದ್ದ. ಗೋಬಿನ ಬೇಬಿ ಕಾರ್ನ್ ಏನೋ ಗೊತ್ತಿಲ್ಲ ಗುರು. ಬೇಬಿ ಕಾರ್ನ್ ಅಲ್ಲ ಅನ್ಸುತ್ತೆ, ಗೋಬಿ ಅನ್ಸುತ್ತೆ. ಚೆನ್ನಾಗಿತ್ತು, ಪರವಾಗಿಲ್ಲ. ಮತ್ತೆ ಎಲ್ಲಾದ್ರಲ್ಲೂ ತುಂಬಾ ತುಪ್ಪ ಬೆಣ್ಣೆ ಎಲ್ಲ ಒಯ್ದಿರ್ತಾರೆ ಗುರು. ಸ್ವಲ್ಪ ನೋಡ್ಕೊಂತೀನಿ, BP ಶುಗರ್ ಎಲ್ಲ ಇರೋರು, ತುಂಬಾ ಒಬೇಸ್ ಆಗಿರೋರೆಲ್ಲ ಸ್ವಲ್ಪ ಲಿಮಿಟ್ ಅಲ್ಲಿ ತಿನ್ನಿ, ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂತೀನಿ. ಒಂದೇ ಸತಿ ಸಿಕ್ತು ಅಂತ ತಿನ್ಬಿಡ್ಬೇಡ್ರಿ, ಯಾಕಂದ್ರೆ ಅದು ಎಷ್ಟು ಕ್ಯಾಲರೀಸ್ ಇರೋದು ಗೊತ್ತಾಗಲ್ಲ. ಸೊ ನೋಡ್ಕೊಂತೀನಿ, ಪೋರ್ಷನ್ ಕಂಟ್ರೋಲ್ ಮಾಡಿ ಆಚೆ ಹೋದಾಗ. ಮತ್ತೆ ಬೀಟ್ರೂಟ್ ಮತ್ತೆ ಸ್ಟಫ್ಡ್ ರೋಟಿ ಅಂತ ಕೊಡ್ತಾನೆ ಗುರು, ಅದ್ ಮಾತ್ರ ಸೂಪರ್ ಆಗಿತ್ತು. ಪನ್ನೀರ್ ಜೊತೆ ಎಲ್ಲ ತಿಂದ್ರೆ ಸೂಪರ್. ಆಲ್ಮೋಸ್ಟ್ 5 ತರ ರೊಟ್ಟಿಲಿ 4 ತರ ಸ್ಟಫ್ ಇತ್ತು. 4 ಸ್ಟಫ್. ಅದೇ ಯಾವ್ದೋ ಒಂದ್ ಕಡಲೆ ಹಿಟ್ಟು ಮಾತ್ರ ಸ್ಟಫ್ ಇರಲಿಲ್ಲ, ಅದೆಲ್ಲ ಒಂಥರ ಗಟ್ಟಿಯಾಗಿ ಹೊಡಿತು, ಅದೊಂದು ತಿನ್ನಕ್ಕಾಗಿಲ್ಲ ಅಷ್ಟೇ. ಅದೊಂದ್ಬಿಟ್ಟು ರೋಟಿಗಳೆಲ್ಲ ಮಸ್ತ್ ಗುರು. ಮತ್ತೆ ಆ ರೋಟಿ ಕೊಡೋದೇ 4 ಗುರು, ಕರೆಕ್ಟಾಗಿ ಸಿಂಗಲ್ 4 ರೋಟಿ ಕೊಡ್ತಾರಪ್ಪ. ಅದನ್ನ 3 ಜನ ಹೆಂಗ್ ತಿಂತಾರೆ? ಮಾತಾಡೋರ್ಗಾದ್ರು ಬುದ್ಧಿ ಬೇಕು ನನ್ನ ಮಕ್ಳಿಗೆ. 3 ಜನ ತಿನ್ನಕ್ಕಾಗುತ್ತೆ, 4 ಜನ ತಿನ್ನಕ್ಕಾಗುತ್ತೆ ಅನ್ನೋರ್ಗೆ. ಸರಿಯಾಗಿ 2 ಆಗುತ್ತೆ ಅಷ್ಟೇ, ದೊಡ್ಡವರು ಹೋದ್ರೆ. ಒಂದ್ ರೋಟಿನ ಅರ್ಧ ಮಾಡ್ಕೊಂತೀವಿ, ಕಾಲ್ ಭಾಗ ಮಾಡ್ಕೊಂತೀರ ಅದನ್ನ. ಸೊ ಈ ಫುಡ್ ಲಾಗರ್ಸ್ ಎಲ್ಲ ಇದಾರಲ್ಲ, ಅರ್ಧಕ್ಕರ್ಧ ಜನ. ಸೊ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ, ಆ ಮಹಾರಾಜ ತಾಲಿ ಏನಿದೆ ಅದು ಇಬ್ರಿಗೆ ಸಾಕಾಗೋದು, 3-4 ಜನಕ್ಕೆ ಆಗಲ್ಲ. ಬುಲ್ಶೀಟ್ ಮಾತಾಡೋರು ಇದೆಲ್ಲ ಕೇಳಕ್ ಹೋಗ್ಬೇಡಿ. ಆಮೇಲೆ 800 ರೂಪಾಯಿ ಅಲ್ಲ ತಾಲಿ, 1100 ರೂಪಾಯಿ ಆಗೈತೆ, ಅದು ಒಂದ್ಸತಿ ನೋಡಿ. ಮತ್ತೆ ಹಳೆ ತರ ಎಲ್ಲ ಐಟಮ್ಸ್ ಇಲ್ಲ, ಪಾಪಾಡು 3 ಬದಲು 1 ಕೊಡ್ತಾರೆ. ಮತ್ತೆ ಫ್ರೈಡ್ ರೈಸ್ ಕೊಡ್ತಾರೆ, ಫ್ರೈಡ್ ರೈಸ್ ತೆಗೆದ್ಬಿಟ್ಟವ್ರೆ ಆಕ್ಚುಲಿ. ಕೀರು ಅಷ್ಟೇ ಗುರು, ಎಷ್ಟೊಂದು ಯೂಟ್ಯೂಬ್ ಫುಡ್ ರಿವ್ಯೂರ್ಸ್ ನೋಡ್ತಿರಲ್ಲ, ಕೀರ್ ಇಷ್ಟು ಕೊಟ್ಟಿರ್ತಾರೆ. ನಮ್ಗೆ ಇಷ್ಟೇ ಕೊಟ್ಟಿದ್ದು, ನಮ್ದು ಫೋಟೋ ಹಾಕಿರ್ತೀವಿ ನೋಡ್ಕೊಳ್ಳಿ ವಿಡಿಯೋ. ಕೀರೆಲ್ಲ ಇಷ್ಟೇ ಇದ್ದಿದ್ದು ಗುರು. ಸೊ ಎಲ್ಲ ಫುಡ್ ಬ್ಲಾಗರ್ಸು ಸರಿ ಅಂತ ನಾನು ಹೇಳ್ತಿಲ್ಲ, ಎಲ್ಲರೂ ತಪ್ಪು ಅಂತಾನೂ ಹೇಳ್ತಿಲ್ಲ. ನೋಡಿ ಫಾಲೋ ಮಾಡ್ಕೊಳ್ಳಿ, ಒಂದ್ಸತಿ ವೆರಿಫೈ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ. ಸುಮ್ಮನೆ ಬುಲ್ಶೀಟ್ ಮಾತಾಡೋರ್ ಬಗ್ಗೆಲ್ಲ ಒಂಚೂರು ಅನ್ಫಾಲೋಡ್ ಬ್ಲಾಕ್ ಮಾಡಿ. ನಾವು ಅಷ್ಟೇ, ನಾವು ಮಾತಾಡೋದು ತಪ್ಪು ಅನ್ಸಿದ್ರೆ ಅನ್ಫಾಲೋಡ್ ಬ್ಲಾಕ್ ಮಾಡಿ ಗುರು. ಅಥೆಂಟಿಕ್ ಆಗಿರೋರ್ನ ನಂಬಿ. ಏನಂತ ಹೌದು. ಇನ್ನೊಂದು ಏರಿಯಾ ನೋಡ್ಬೇಕು ನೀವು, ಯಪ್ಪ ಆಗೋದಿಲ್ಲ. 2 ನಿಮಿಷ ಅವರು ನಿಲ್ಲಕ್ಕಾಗಲ್ಲ, ಗಾಡಿ ಹೋಗ್ ಜಾಗ ಇಲ್ಲ, ಮಧ್ಯ ರೋಡಲ್ಲೇ ನಡ್ಕೊಂಡು ಹೋಗ್ತಿರ್ತಾರೆ. ವಾಸನೆ ತಡಿಯಕ್ ಆಗಲ್ಲ. ನಿಮ್ಗೆ ಏನಾರ ಅಕಸ್ಮಾತ್ ಸಡನ್ ಆಗಿ ತಿಂದ್ಬಿಟ್ಟು ಆಚೆ ಬಂದ್ಬಿಟ್ರೆ ಒಂದ್ ಪಕ್ಷನೇ ವಾಮಿಟೇ ಮಾಡ್ಕೊಂಡ್ಬಿಡ್ತೀರ, ಹಂಗಾಗ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಹೋಗಿ ಅಷ್ಟೇ. ಅಲ್ಲೆಲ್ಲ ಕಾಟನ್ ಪೇಟೆ, ಚಿಕ್ಕಪೇಟೆ ಎಲ್ಲ ಮಳೆ ಬಂದಾಗ ಅವಾಯ್ಡ್ ಮಾಡಿ ಗುರು, ಜಾಸ್ತಿ ಬರಕ್ ಹೋಗ್ಬಿಡಿ. ಮತ್ತೆ ಫ್ಯಾಮಿಲಿಗೆ ಮೇಲೆ ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಬಂದಿರಾ ಅಂದ್ರೆ ಸುಮ್ಮನೆ ಅವಾಯ್ಡ್ ಮಾಡೋದೇ ಬೆಟ್ರು. ನೀವು ಫ್ಯಾಮಿಲಿ ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಬಂದು ತಿನ್ನಷ್ಟೇನು ವರ್ತಿಲ್ಲ, ಹೈಪ್ ಇಲ್ಲ ಗುರು ಊಟ. ಏನೋ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಅಥವಾ ಹಸ್ಬೆಂಡ್ ವೈಫ್ ಅವರೆಲ್ಲ ಆಗಿದ್ರೆ ಸ್ವಲ್ಪ ದೊಡ್ಡವರಾಗಿದ್ರೆ ಒಂದ್ ಟ್ರೈ ಮಾಡಕ್ ಬರ್ಬೋದಷ್ಟೇ. ಅದನ್ನ ಬಿಟ್ಟು ಮಕ್ಳನ್ನೆಲ್ಲ ಸುಮ್ಮನೆ ಕರ್ಕೊಂಬರಕ್ ಹೋಗ್ಬೇಡಿ, ಚೆನ್ನಾಗಿಲ್ಲ, ಹೈಜೀನ್ ಇಲ್ಲ. ಏರಿಯಾನೇ ಹೈಜೀನ್ ಇಲ್ಲ ಗುರು ಅಷ್ಟೇ. ಸೊ ಇದಾಗಿತ್ತು, ವಾಶ್ರೂಮ್ ಇಲ್ಲ, ಏನಿಲ್ಲ ಹೋಟ್ಲಲ್ಲಿ. ಮತ್ತೆ ತಿನ್ನೋದು ಅದೇ, ನಾವು ಒಂಚೂರು ಮಾಸ್ಕ್ ಹಾಕಿದೀವಿ, ಯಾಕಂದ್ರೆ ಅಲ್ಲಿ ಜನ ಇದ್ರು ತಿನ್ನೋ ಕಡೆ ಹೋಟ್ಲಲ್ಲಿ. ಸೊ ಅದಕ್ಕೆ ನಾವು ಜಾಸ್ತಿ ಮಾತಾಡಕ್ ಹೋಗಿಲ್ಲ. ಮತ್ತೆ ಸಾಂಗ್ ಹಾಕಿದ್ರು ಗುರು, ಕಾಪಿರೈಟ್ ಬಿದ್ದದ್ದು ಅಂತ ನಾವು ಜಾಸ್ತಿ ಮಾತಾಡಕ್ ಹೋಗಿಲ್ಲ, ಸುಮ್ಮನೆ ಟೈಮ್ ಲಾಪ್ಸ್ ತೆಕೊಂಡಿದೀವಿ. ಸೊ ಅದನ್ನ ನೋಡಿ ನೆಕ್ಸ್ಟ್ ಟೈಮ್ ಇಂದ ಇನ್ನೂ ಚೆನ್ನಾಗಿ ರಿವ್ಯೂ ಬರುತ್ತೆ. ಇಲ್ಲೆಲ್ಲ ನಮ್ಮನ್ನೇ ನೋಡಿ ನಗ್ತಾವ್ರು ಗುರು, ಮಾಸ್ಕ್ ಹಾಕೊಂಡೇನೋ ವಿಡಿಯೋ ಮಾಡ್ತಾವ್ರೆ ಅಂತ. ಅದಕ್ಕೆ ಅಷ್ಟೇ, ಜಾಸ್ತಿ ಮಾತಾಡಕ್ ಆಯ್ತಿಲ್ಲ. ಅದೇ ತುಂಬಾ ಏಜ್ ಆಗಿರೋನೆಲ್ಲ ಕರ್ಕೊಂಡು ಹೋಗ್ಬೇಡಿ ಗುರು, ಪಾಪ ಅವ್ರಿಗೆ ಡೈಜೆಸ್ಟ್ ಎಲ್ಲ ಆಗಲ್ಲ, ಹೈಜೀನ್ ಸರಿಗಿರಲ್ಲ. ಸೊ ನೋಡ್ಕೊಂತೀನಿ ಅಂತ ಹೇಳ್ತಾ, ಕೆಂಪ ಅಂಡ್ ಕರಿಯಾ ಸೈನಿಂಗ್ ಆಫ್ ಫ್ರಮ್ KK ಬ್ರೋಸ್. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು, ಥ್ಯಾಂಕ್ ಯು.